ನಿಮ್ಗೊಬ್ರಿಗೆನಾ ಪಾರ್ವತಿ ಮೇಲೆ ಅಕ್ಕರೆ ಇರೋದು? ನಿಮಗಿಂತ ಹೆಚ್ಚಾಗಿ ನನಗೂ ಅಕ್ಕರೆ ಇದೆ ರಘು. ಆದ್ರೂ ನನ್ಗೊಂದು ಮಾತು ಹೇಳ್ದೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ. ಯಾಕೆ? ಅವಳನ್ನ ಹೇಗೆ ಉಳಿಸ್ಕೋಬೇಕು ಅಂತ ನನಗ್ ಗೊತ್ತೇ ಇಲ್ಲ ಅಂತನಾ? ಹನುಮಂತು, ನೀನೇನು ಯೋಚನೆ ಮಾಡ್ಬೇಡ. ನನ್ನ ಮಗಳಿಗೆ ಏನೂ ಆಗಲ್ಲ. ಬೇಗ ಹುಷಾರಾಗ್ತಾಳೆ. ಆದ್ರೂ ಹನುಮಂತು, ಇವತ್ತು ನೀನ್ ನನ್ನ ಮನಸ್ಸಿಗೆ ನೋವು ಮಾಡ್ಬಿಟ್ಟೆ. ಮನೆಗ್ ಬಂದಾಗ ಹೇಳ್ಬೋದಾಗಿತ್ತಲ್ಲ, ಅಥವಾ ಕಾರಲ್ಲಿ ಬರ್ಬೇಕಾದ್ರೂ ಹೇಳ್ಬೋದಾಗಿತ್ತಲ್ಲ ಹೀಗಾಗಿದೆ ಅಂತ. ನಿನ್ನ ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚು ಅನ್ಕೊಂಡಿದ್ದೀನಿ. ಪಾರ್ವತಿ ನನಗೆ ಮಗಳಿದ್ದ ಹಾಗೆ. ನಿಮ್ಮಿಬ್ರಲ್ಲಿ ಯಾರಿಗೆ ಏನೇ ಆದ್ರೂ ನನ್ನ ಕರ್ಲು ಚುರುಕನ್ನತ್ತೆ ಹನುಮಂತು, ನೆನ್ಪಿಟ್ಕೋ. ಗುಡ್, ರಿಕವರಿ ಆಗ್ತಾ ಇದೆ. ಧೈರ್ಯವಾಗಿ ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ರೆಸ್ಟ್ ಮಾಡಿ ಚೆನ್ನಾಗಿ. ಡಾಕ್ಟರ್, ನನ್ನ ಮಗಳು. ಥ್ಯಾಂಕ್ ಗಾಡ್, ಶಿ ಈಸ್ ಔಟ್ ಆಫ್ ಡೇಂಜರ್. ಡಾಕ್ಟರ್, ಹಾಗಾದ್ರೆ ನನ್ನ ಮಗಳನ್ನ ಇವತ್ತೇ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಇವತ್ತು ಬೇಡ, ಒಂದಿನ ಅಬ್ಸರ್ವೇಷನ್ ಇಡ್ತೀವಿ, ನಾಳೆ ಕರ್ಕೊಂಡು ಹೋಗಿ. ಸರಿ ಡಾಕ್ಟರ್, ಒಳಗಡೆ ಹೋಗಿ ನೋಡ್ಬೋದಾ? ಯಾ ಶೂರ್. ಡಾಕ್ಟರ್ ಹೇಳಿದ್ದಾರೆ ನೀನ್ ಬೇಗ ಗುಣ ಆಗ್ತೀಯ ಅಂತ. ಅಷ್ಟು ಸಾಕು ಮಗಳೇ, ಅಷ್ಟು ಸಾಕು. ಅಕ್ಕ, ಪಾರ್ವತಿ ಗುಣ ಆಗ್ಲಲ್ಲ, ತುಂಬಾ ಹೊತ್ತಾಯ್ತು. ನಾವ್ ಮನೆಗೆ ಹೋಗೋಣ ಬನ್ನಿ ಅಕ್ಕ. ಇಲ್ಲ, ನಾನು ನನ್ನ ಮಗಳ ಹತ್ರನೇ ಇರ್ತೀನಿ. ಅಮ್ಮರೇ, ನೀವ್ ಯಾಕೆ? ನೀವು ಹೊರಡಿ. ಯಾರು ಏನು ಹೇಳ್ಬೇಡಿ, ನಾನು ನನ್ನ ಮಗಳ ಜೊತೆನೆ ಇರ್ತೀನಿ. ಅಷ್ಟೇ. त्रयम्बकं यजामहिं सुगन्धिं पुष्टिवर्धनं उर्वारुकमिव बन्धनान् मृत्योर्मुक्षीयमामृतात्. ಹಲೋ ಚಿಕ್ಕಬಾವ, ಅಕ್ಕ ಹೇಗಿದ್ದಾಳೆ? ಗಣಿ, ನಮ್ಮ ಅಕ್ಕಿಗೆ ಆಯಸ್ ಗಟ್ಟಿ ಕಣೋ. ಈಗ ಎದ್ದು ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಿದಾರೆ. ಹೌದಾ? ಅಕ್ಕ ಹುಷಾರಾಗೋದ್ಲಾ? ಸರಿ, ಜನನ್ ಫೋನ್ ಕೊಡು. ಹಾ ಸರಿ. त्रयम्बकं यजामहिं ಫೋನ್. ಅಕ್ಕ ಹುಷಾರಾದ್ಲಂತೆ. ಪ್ರೀತು, ಸರಿ ಜನನಿ, ಈಗ ದಾಮಿನಿ ಚಿಕ್ಕಮ್ಮ ಮನೆಗೆ ಬರ್ತಾರೆ. ನಾವೆಲ್ಲ ಪಾರ್ವತಿ ಅತ್ತಿ ಜೊತೆ ನಾಳೆ ಬರ್ತೀವಿ. ಸರಿ ಪ್ರೀತು.
ನನಗೇನಾದ್ರೂ ಆಗಿದ್ದಿದ್ರೆ ನನ್ನ ಸ್ವಂತ ಮಗಳಿಗೆ ಏನೋ ಅಪಾಯ ಆದಷ್ಟು ನನಗ್ ದುಃಖ ಆಗ್ತಿತ್ತು. ನಿನ್ ಪ್ರಾಣಕ್ಕೇನಾದ್ರೂ ಆಗಿದ್ದಿದ್ರೆ ನಾನಂತೂ ನಿಮ್ ಬಾಯಲ್ಲೇ ಇಂಥ ಮಾತು ಬರಬಾರ್ದಮ್ಮ. ಎಷ್ಟೋ ಜನರ ಜೀವನಕ್ಕೆ ಆಧಾರವಾಗಿರೋರು ನೀವು ಈ ತರ ಎಲ್ಲ ಮಾತಾಡಬಾರ್ದು. ಮಗಳೇ, ನಾನು ನಿನ್ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಅದೆಷ್ಟೋ ಸಲ ಬೈದಿರ್ಬೋದು, ಆದ್ರೆ ಅದೆಲ್ಲ ನಿನ್ ಮೇಲಿರೋ ಪ್ರೀತಿಯಿಂದ, ಕಾಳಜಿಯಿಂದ ನಮ್ಮ. ನೀನು ಇನ್ನೊಬ್ಬರ ಮನೆ ಬೆಳಕಾಗಿ ಹೋಗಬೇಕಾಗಿರೋಳು. ಎಲ್ಲರ ಸೂಕ್ಷ್ಮನ ತಿಳ್ಕೊಂಡು ಬದುಕಿನಲ್ಲಿ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಬೇರೆ ಯಾರು ನಿನ್ನ ಬಗ್ಗೆ ಅನವಶ್ಯಕವಾಗಿ ಮಾತಾಡಬಾರ್ದು. ಅದಕ್ಕೋಸ್ಕರ ನಾನು ನಿನ್ ಜೊತೆ ಕಠೋರವಾಗಿ ನಡ್ಕೊಂಡೆ. ಯಾವತ್ತಿದ್ರೂ ನೀನು ನಮ್ಮ ಅರಸನ ಕೋಟೆಗೆ ಕೀರ್ತಿ ತರುವಂತವಳಮ್ಮ. ನಮ್ಮನೆ ಮಗಳು, ನನ್ನ ಮಗಳಮ್ಮ ನೀನು. ತುಂಬಾ ಹೊತ್ತಾಯ್ತು, ಮಲ್ಕೊಮ್ಮ. ಬೆಳಗಾಗೋಯ್ತಾ ಪಾರ್ವತಿ? ಚೆನ್ನಾಗಿ ನಿದ್ದೆ ಮಾಡಿದೀಯಮ್ಮ? ಅಮ್ಮ, ನೀವು ನನಗೋಸ್ಕರ ಈ ರೀತಿ ಮಲಗಿರೋದು ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು. ಪಾರ್ವತಿ, ನೀನು ನಮಗೋಸ್ಕರ ನಿನ್ ಪ್ರಾಣನೇ ಪಣಕ್ಕಿಟ್ಟೋದು ಎಷ್ಟೊಂದು ತ್ಯಾಗ ಮಾಡಿದೀಯ. ನಿನಗೋಸ್ಕರ ಒಂದು ಸ್ವಲ್ಪ ಹೊತ್ತು ನಿದ್ದೆ ಕೆಡಕ್ಕೂ ನನ್ನಿಂದ ಆಗಲ್ವಾ? ಹಾಗೆಲ್ಲ ಮಾತಾಡ್ಬೇಡಮ್ಮ. ಗುಡ್ ಮಾರ್ನಿಂಗ್. ಹೇಗಿದೆಯಮ್ಮ? ಶಿ ಈಸ್ ಅಬ್ಸಲ್ಯೂಟ್ಲಿ ರೈಟ್. ರಿಕವರಿ ಆಗ್ತಾ ಇದ್ದಾಳೆ, ನೋ ಪ್ರಾಬ್ಲಮ್. ಹಾಗಾದ್ರೆ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಇನ್ನೊಂದೆರಡು ದಿವಸ ಇಲ್ಲೇ ಇದ್ರೆ ಬಹಳ ಒಳ್ಳೇದು. ನೀವು ಮನೇಲೆ ಚೆನ್ನಾಗಿ ಕೇರ್ ಮಾಡ್ತೀನಿ ಅನ್ನೋದಾದ್ರೆ ಕರ್ಕೊಂಡು ಹೋಗ್ಬೋದು. ಡಾಕ್ಟ್ರೇ, ನನ್ನ ಮಗಳನ್ನ ಮನೇಲಿ ನಾವೆಲ್ಲರೂ ಸೇರಿ ಚೆನ್ನಾಗಿ ನೋಡ್ಕೋತೀವಿ. ಅದು ಅಲ್ಲದೆ ನವರಾತ್ರಿ ಹಬ್ಬದಲ್ಲಿ ನನ್ನ ಮಗಳು ಪಾರ್ವತಿ ಮನೆ ತುಂಬಾ ಓಡಾಡ್ಕೊಂಡು ಇಲ್ದೆ ಹೋದ್ರೆ ಹಬ್ಬಕ್ಕೆ ಏನ್ ಚಂದ ಇರುತ್ತೆ. ನಾವು ಮನೆ ಕರ್ಕೊಂಡು ಹೋಗ್ತೀವಿ. ಮನೆಗೆ ಹೋಗೋಣ ಅಲ್ಲ ಮಗಳೇ?
ಪಾರ್ವತಿ ಹುಷಾರಾಗಿ ನಡಿಮ್ಮ. ರಘು, ನೀವು ಮುಂದೆ ಕೂತ್ಕೊಳ್ಳಿ, ನಾನು ನನ್ನ ಮಗಳ ಜೊತೆ ಹಿಂದೆ ಕೂತ್ಕೋತೀನಿ. ಬ್ರೋ, ನೀನು ನೋಡ್ತಿರೋದು ಕನ್ಸಲ್ಲ, ನಿಜ. ಅಂತೂ ಆತ ಸೊಸೆ ಒಂದಾದ್ರು. ಪಾರ್ವತಿ, ಸುಸ್ತಾಗ್ತಾ ಇದೆಯಮ್ಮ? ಬಾ, ತೊಡೆ ಮೇಲ್ ಮಲ್ಕೋ. ಬಾ ಅಮ್ಮ. ಮೆಲ್ಲಗ್ ಬಮ್ಮ. ಅಕ್ಕ, ನಿನ್ಗೇನು ಆಗಿಲ್ಲ ಅಲ್ವಾ ಅಕ್ಕ? ದೇವ್ರ ದಯದಿಂದ ನೀನು ಹುಷಾರಾಗಿದೆಯಾ ಅಲ್ವಾ? ಪಾರ್ವತಿನ ಮನೆಗೆ ಬಿಟ್ಟು ಬರ್ತೀನಿ. ಯಾಕನ್ವಂತು, ಇವಳನ್ನ ಮನೆಗ್ ಬಿಟ್ಟು ಬಂದು ಏನ್ ಮಾಡ್ಬೇಕು ಅಂತಿದೀಯಾ? ಅಲ್ಲಿ ನೋಡ್ಕೊಳಕ್ ಯಾರಿದ್ದಾರೆ ಅಂತ ನೀನು ಆ ಕೆಲ್ಸ ಈ ಕೆಲ್ಸ ಅಂತ ಬ್ಯುಸಿ ಆಗಿರ್ತೀಯ. ಪಾಪ, ಅವಳಿಗಿನ್ನೂ ನೆಟ್ಟಿಗೆ ನಿಂತ್ಕೊಳಕ್ಕೂ ಆಗದೆ ಇರುವಷ್ಟು ನಿಶಕ್ತಿ ಇದೆ. ಪಾರ್ವತಿ ನಮ್ಮ ಮನೇಲೇ ಇರ್ತಾಳೆ, ನಾನೇ ಅವಳ ಆರೈಕೆ ಮಾಡ್ತೀನಿ. ಏನಂತೀರಾ ಎಲ್ಲರೂ? ರಾಜಾಜ್ಞೆ ಆದ್ಮೇಲೆ ಯಾರಾದ್ರೂ ಅದನ್ನು ಮೀರಕ್ಕಾಗತ್ತಾ? ನಿಜವಾಗ್ಲೂ ನೀವ್ ನನ್ ಮನ್ಸಿನ ಮಾತೆ ಹೇಳಿದ್ರಿ ಅತ್ತೆ. ನೆನ್ನೆ ರಾತ್ರಿ ಅತ್ತೆ ಕಾಲ್ ಮಾಡಿದಾಗ ಹಾಸ್ಪಿಟಲ್ ಇದೀನಿ ಅಂದಾಗ ನನಗ್ ತುಂಬಾನೇ ಗಾಬರಿ ಆಯ್ತು. ಬಹುಶಃ ಮಾವಂಗೋ ಅಥವಾ ಇನ್ಯಾರಿಗೋ ಆರೋಗ್ಯ ಸರಿ ಇಲ್ಲ ಅಂತ ಅವರಲ್ಲಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ನೀವು ಈ ಮನೆತನಕ್ಕೋಸ್ಕರ ವಿಷ ತಗೊಂಡಿದ್ದೀರಾ ಅಂತ ಗೊತ್ತಾದಾಗ ನನ್ಗಂತೂ ಅಳುನೇ ಬಂತು. ನಮ್ಮ ಮನೆಯವ್ರಿಗೋಸ್ಕರ ವಿಷ ತಗೊಂಡಿರೋ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಮ್ದು. ದಯವಿಟ್ಟು ಆಗಲ್ಲ ಅನ್ಬೇಡಿ, ಇಲ್ಲೇ ಇರಿ. ನನ್ ಹಿರಿ ಸೊಸೆ ಹೇಳಿದ್ಮೇಲೆ ಮುಗಿದೋಯ್ತು. ನನ್ ಮಗಳು ನಮ್ಮನೇಲೇ ಇರ್ತಾಳೆ, ನಾನೇ ಅವಳ ಆರೈಕೆ ಮಾಡ್ತೀನಿ. ಅತ್ತೆ, ಪಾರ್ವತಿಯವರು ದೊಡ್ಡ ಗಂಡಾಂತರದಿಂದ ಪಾರಾಗಿ ಮನೆಗ್ ಬರ್ತಾ ಇದಾರೆ. ಅವ್ರನ್ನ ಆರತಿ ಮಾಡಿ ಮನೆ ಒಳಗ್ ಕರ್ಕೊಳ್ಳೋಣ್ವಾ? ಖಂಡಿತ. ಮಗಳು ಮನೆಗ್ ಬಂದಾಗ ಆರತಿ ಮಾಡಿ ಒಳಗ್ ಕರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಖಂಡಿತ ಮಾಡಿ. ಬಾಮ್ಮ. ದರಿದ್ರದವಳು ಹಬ್ಬದ ದಿನ ಮನೆಗೆ ಒಕ್ಕರ್ಸ್ಕೊಂಡ್ಲು. ಇವಳ ಮುಖ ನಾನ್ ನೋಡ್ಕೊಂಡಿರ್ಬೇಕಾ ಹಬ್ಬದಲ್ಲಿ? ಅದು ನನ್ ಕೈಲಾಗಲ್ಲಪ್ಪ. ನಾನ್ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ ಮಗಳು ತವರಿಗೆ ಬಂದಿದ್ದಾಳೆ,
ನನ್ನ ಇಬ್ರು ಸೊಸೆಯಂದ್ರು ಸೇರಿ ಅವಳನ್ನ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಾ ಇದ್ದಾರೆ ಅಂತ. ತುಂಬಾ ಸಂತೋಷ ಆಗ್ತಿದೆ. ಬಲಗಾಲಿಟ್ಟು ಒಳಗ್ ಬಾ. ಜನ್ನಿ, ಎಲ್ಲ ಸಿದ್ಧತೆನೂ ಆಗಿದೆಯಮ್ಮ? ಅತ್ತೆ ಎಲ್ಲ ರೆಡಿ ಇದೆ. ಇವತ್ತು ನಮ್ಮ ನಾಡ ಹಬ್ಬ. ನನ್ನ ಮಗಳು ಮನೆಗೆ ಬಂದಿರೋ ಸಂತೋಷದಲ್ಲಿ ಎಲ್ಲರೂ ಸೇರಿ ಇದನ್ನ ಸಂಭ್ರಮದಿಂದ ಆಚರಿಸೋಣ. ಎಲ್ಲರೂ ಫ್ರೆಶ್ ಆಗಿ ಬನ್ನಿ. ಬಾಮ್ಮ ಮಗಳೇ. ತನ್ನ ಮಗಳನ್ನ ತಾನೇ ಕೊಲ್ಲುವಂತ ದುರವಸ್ಥೆ ಯಾವ ತಂದೆಗೂ ಬರಬಾರ್ದು ಲಕ್ಷ್ಮಿ. ಆದರೆ ನನಗೂ ಒದಗಿ ಬಂತು ಅದು. ಮಗಳನ್ನ ಕೊಂದ ತಂದೆ ಅಂತ ಹಣೆ ಪಟ್ಟಿ ಕಟ್ಕೊಳ್ಳೋ ಬದಲು ಮಗಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅಂತ ಹಣೆ ಪಟ್ಟಿ ತಟ್ಬಿಡ್ತು ನನಗೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಬಿಡು. ಆದರೆ ಇವಳು ಆ ಮನೆಯವ್ರ ನಂಬಿಕೆಗೆ ಮೋಸ ಮಾಡಿದ್ದಾಳೆ. ಅದರ ಅರಿವಿಲ್ಲದೆ ಅಖಿಲಮ್ಮನವರು ಇವಳನ್ನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಾರೆ. ಅದಕ್ಕಾದ್ರೂ ಕೃತಜ್ಞತೆ ಬೇಡವ ಲಕ್ಷ್ಮಿ ಇವಳಿಗೆ? ಅವತ್ತು ದೊಡ್ಡ ಯಜಮಾನರು ದೇವಸ್ಥಾನಕ್ಕೆ ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ನಿನ್ನ ಹತ್ರ ಬಂದ್ಬಿಡ್ತಿದ್ಲು. ನಾನು ಅವಳ ಜೊತೆ ಸೇರ್ಕೊಂಡಿದ್ದೆ. ಅವಳ ಆಯುಸ್ ಗಟ್ಟಿ ಆಗಿತ್ತು, ಬದುಕ್ಬಿಟ್ಲು. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ, ನಾನು ಅವಳನ್ನು ಸಾಯಿಸ್ತೀನಿ ಅಂತ ಅವಳಿಗೆ ಮೊದಲೇ ಗೊತ್ತಿದ್ರು ನನ್ನ ಮೇಲೆ ಅದೇ ಪ್ರೀತಿ, ಅದೇ ಕಾಳಜಿ ತೋರಿಸಿದ್ಲು. ಅದನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಈಗಲೂ ಕರುಳು ಚುರುಕ್ ಅನ್ಸುತ್ತೆ. ಅತ್ತೆ, ನಿಮ್ ಹೊಗಳಿಕೆಯಲ್ಲಿ ಯಾಮಿನಿಯವ್ರ ಪಾಲು ಇದೆ. ಹೌದೇನಮ್ಮ? ಹೌದು ಅತ್ತೆ, ನೀವು ಪಾರ್ವತಿಯವ್ರನ್ನ ಮನೆಗ್ ಕರ್ಕೊಂಡ್ ಬರ್ತೀರಾ ಅನ್ನೋ ವಿಷಯ ಗೊತ್ತಾಗಿ ಸೂರ್ಯ ಹುಟ್ಟೋಕು ಮುಂಚೆನೆ ಇಲ್ಲಿಗೆ ಬಂದು ನನ್ ಜೊತೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಚೆನ್ನಾಗಿ ಬೊಂಬೆಗಳನ್ನ ಕೂರ್ಸೋದಕ್ಕೆ ಸಾಧ್ಯ ಆಗಿದ್ದು. ಯಾಮಿನಿ, ನಮ್ಮ ಮನೆತನಕ್ಕೆ, ನಮ್ಮ ಕುಟುಂಬಕ್ಕೆ ನೀನೇ ಹೇಳಿ ಮಾಡಿಸಿದ ಸೊಸೆನಮ್ಮ.